ಹಲೋ ಗಾಯ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಸರ್ಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಚ್ ತಿಂಗಳ ಒಂದು ಅಕ್ಕಿ ಹಣ ಏನಿದೆ, ಅಂದರೆ ಅನ್ನಭಾಗ್ಯ ಯೋಜನೆಯ ಹಣ, ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಿರೋ ಹಣ ಏನಿದೆ, ಇದು ಮಾರ್ಚ್ ತಿಂಗಳಿನ ಒಂದು ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಯಾವ ಟೈಮ್ನಲ್ಲಿ ಹಾಕ್ತಾರೆ, ಅದೇ ರೀತಿ ಹೇಗೆ ಹಾಕ್ತಾರೆ, ಎಷ್ಟು ತಾಲೂಕುಗಳು ಎಷ್ಟು ಜಿಲ್ಲೆಗಳಿಗೆ ಹಾಕ್ತಾರೆ, ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಅದೇ ರೀತಿ ಸುಮಾರು ಸಮಸ್ಯೆಗಳಿಂದ ಸ್ನೇಹಿತರೆ, ಈಗ ರೇಷನ್ ಅಮೌಂಟ್ ತೊಗೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದೀರಾ. ಎಷ್ಟೋ ಜನ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಒಂದು ತಿಂಗಳದು ಬಂದರೆ ಅದರ ನೆಕ್ಸ್ಟ್ ತಿಂಗಳದು ಬರೋದಿಲ್ಲ, ಒಂದು ತಿಂಗಳದು ಬಂದರೆ ಇನ್ನೂ 2 ತಿಂಗಳದು ಬರೋದಿಲ್ಲ, ಈ ತಿಂಗಳು ಬಂದರೆ ನೆಕ್ಸ್ಟ್ ಮುಂದಿನ ತಿಂಗಳು 2 ತಿಂಗಳು ಬರೋದಿಲ್ಲ. ಇದು ಒಂದು ದೊಡ್ಡ ಸಮಸ್ಯೆಯಾಗಿ ಉಳಿದು ಬಿಟ್ಟಿದೆ. ಅದೇ ರೀತಿ ಮೈನಾಗಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ಒಂದು ಅಕ್ಕಿ ಅಂದರೆ ರೇಷನ್ ಹಣ ಏನಕ್ಕೋಸ್ಕರ ಬರ್ತಾ ಇಲ್ಲ, ಅದೇ ರೀತಿ ಏನು ಸಮಸ್ಯೆಗಳಾಗಿರ್ಬೋದು, ಎಲ್ಲಿ ಹೇಗೆ ಚೆಕ್ ಮಾಡ್ಕೊಳ್ಳುವಂಥದ್ದು, ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಒಂದು ಡೌಟ್ಸ್ಗಳಿರ್ತದೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅರ್ಥ ಆಯ್ತಾ ಸತ್ರ? ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಎಲ್ರಿಗೂ ಸಹ ಭರ್ಜರಿ ಆದಂಥ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಒಂದು ರಾಜ್ಯ ಸರ್ಕಾರದಿಂದ. ಎಷ್ಟೋ ಜನಕ್ಕೆ ಈ ರೇಷನ್ ಕೊಡೋಕೆ ಆಗ್ತಿರ್ಲಿಲ್ಲ. ಆದ್ದರಿಂದ ಏನು ಮಾಡ್ತಿದ್ದಾರೆ ಅಂದರೆ, ಒಂದು ರೇಷನ್ ಬದಲು ಅಕ್ಕಿ ಹಣವನ್ನು ಎಲ್ರಿಗೂ ಸಹ ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಒಂದು NPCI ಆಧಾರ್ ಕಾರ್ಡ್ ಯಾವುದೋ ಲಿಂಕ್ ಆಗಿರ್ತದೋ ಅದೇ ಒಂದು ಬ್ಯಾಂಕ್ ಪಾಸ್ಬುಕ್ ಮೂಲಕ ನಿಮ್ಗೇನು ಮಾಡ್ತಾ ಇದ್ದಾರೆ, ಒಂದು ಅಕ್ಕಿ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ. ಇದು ಸತ್ಯ. ಅರ್ಥ ಆಯ್ತಾ? ಅದೇ ರೀತಿ ಮೈನಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಏನಪ್ಪ ಅಂದರೆ, ಇಷ್ಟೋ ಜನಕ್ಕೆ 1 ತಿಂಗಳು 2 ತಿಂಗಳು ಹಣ ಬಂದರೆ ಅದರ ನೆಕ್ಸ್ಟ್ ತಿಂಗಳು ಒಂದು ಹಣ ಸ್ಕಿಪ್ ಆಗಿಬಿಡ್ತದೆ. ಏನೋ ಒಂದು ಸಮಸ್ಯೆಗಳಿಂದ 1 ತಿಂಗಳು ಬಂದರೆ ಇನ್ನೂ 2 ತಿಂಗಳು ಬರೋದಿಲ್ಲ, ಇನ್ನೂ 3 ತಿಂಗಳು ಬರೋದಿಲ್ಲ. ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ರೇಷನ್ ಅಮೌಂಟ್ ಒಬ್ರಿಗೆ ಬಂದರೆ ಇನ್ನೊಬ್ರಿಗೆ ಬಂದಿರೋದಿಲ್ಲ. ಸಿಕ್ಕಾಪಟ್ಟೆ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇರೋದೇ ಒಂದು ಅನ್ನಭಾಗ್ಯ ಯೋಜನೆ ಹಣ ಅಂತಲೇ ಹೇಳ್ಬೋದು. ಎಷ್ಟೋ ಜನಕ್ಕೆ ರೀಚೇ ಆಗ್ತಿಲ್ಲ. ಎಷ್ಟೋ ಜನಕ್ಕೆ ಒಂದು ಅಕೌಂಟ್ಗಳಿಗೆ ಆಗಿರ್ಬೋದು, ಏನಾದರೂ ಒಂದು ಸಣ್ಣ ಪುಟ್ಟ ರೀಸನ್ಸ್ಗಳು, ಏನಾದರೂ NPCI ಲಿಂಕ್ ಆಗಿಲ್ಲ, ಲಿಂಕ್ ಆಗಿದೆ, ದುಡ್ಡು ಬಂದಿಲ್ಲ, ಏನೇನೋ ತೋರಿಸ್ತಾ ಇರ್ತದೆ. ಎಷ್ಟೋ ಜನಕ್ಕೆ ಈ ವಿಡಿಯೋ ಮೂಲಕ ಒಂದು ಡೌಟ್ ಕ್ಲಿಯರ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ಕೊನೆ ತನಕ ಎಲ್ಲೂ ಸಹ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಅರ್ಥ ಆಯ್ತಾ? ಸಿದ್ರೆ, ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ, ಏನು ರೀಸನ್ ಇರ್ಬೋದು ರೇಷನ್ ಅಮೌಂಟ್ ಏನಕ್ಕೋಸ್ಕರ ಆಗ್ತಾ ಇಲ್ಲ ಅಂದರೆ, ಮೈನಾಗಿ ಕೆಲವೊಂದು ಸರಿ ಒಂದು 8ನೇ ಕಂತಿನ ಹಣ ಈಗ ಜಮಾ ಮಾಡಿದರೆ, ಅಂದರೆ ಮಾರ್ಚ್ ತಿಂಗಳ ಹಣ ಹಾಕಿದ್ದಾರೆ. ಅರ್ಥ ಆಯ್ತಾ? ಸುಮಾರು ಜನಕ್ಕೆ ಬಂದಿದೆ, ಇನ್ನೂ ಅರ್ಧ ಜನಕ್ಕೆ ಬಂದಿಲ್ಲ. ಅರ್ಥ ಆಯ್ತಾ? ಇದು ಒಂದು ಮೇಜರ್ ಸಮಸ್ಯೆ ಅಂತಲೇ ಹೇಳ್ಬೋದು. ಇನ್ನು ಏನಕ್ಕೋಸ್ಕರ ಬಂದಿರಲ್ಲ, ಏನು ರೀಸನ್ ಇರ್ಬೋದು ಅಂತ ತಿಳ್ಕೊಳ್ಳೋದಾದರೆ, ಮೈನಾಗಿ ಒಂದು ಸರಿ ಚೆಕ್ ಮಾಡಬೇಕಾದ್ರೆ NPCI ಆಧಾರ್ ಪ್ರಾಬ್ಲಮ್ ಅಂತ ಒಂದು ಸರಿ ತೋರಿಸ್ತದೆ. ಇನ್ನೊಂದು ಸರಿ ಚೆಕ್ ಮಾಡಿದ್ರೆ ಒಂದು ಚಾಲ್ತಿಯಲ್ಲಿದೆ ಅಂತ ತೋರಿಸ್ತದೆ. ಅದು ಒಂದು 3 ತಿಂಗಳು ಹಿಂದೆದು ಸಹ ಅದು ತಿಂಗಳೇ ತೋರಿಸ್ತಲ್ಲ ಸ್ಟೇಟಸ್ ಚೆಕ್ ಮಾಡೋದಕ್ಕೆ. ಅದು ಒಂದು ಮೇಜರ್ ಕಾರಣ ಆಗಿದೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಜನಕ್ಕೆ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಒಂದು ತಿಂಗಳು ಬಂದರೆ 1-2 ತಿಂಗಳು ಬರ್ತಾನೆ ಇರೋದಿಲ್ಲ. ಅದೇ ರೀತಿ ಇದಕ್ಕೆಲ್ಲ ಮೇಯ್ನಾಗಿ ಆಧಾರ್ ಕಾರ್ಡು ಲಿಂಕ್ ಆಗಿಲ್ಲ, ಬ್ಯಾಂಕ್ ಪಾಸ್ಬುಕ್ಗೆ ಒಂದು ನೇಮ್ ಮಿಸ್ಮ್ಯಾಚ್ ಆಗಿರ್ಬೋದು. ಅದೇ ರೀತಿ ಮೇಯ್ನಾಗಿ ನೀವೇನಾದರೂ ಪ್ರತಿ ತಿಂಗಳು ಅಕ್ಕಿ ತೊಗೊಳ್ಬೇಕಾದ್ರೆ ಮೇಯ್ನಾಗಿ ಹೆಬ್ಬೆಟ್ ಕೊಡದೇ ಇದ್ರೂ ಸಹ ಒಂದು ರೇಷನ್ ಅಮೌಂಟ್ ಬರೋದಿಲ್ಲ. ಅರ್ಥ ಆಯ್ತಾ? ನಿಮಗೇನಾದರೂ ರೇಷನ್ ಅಮೌಂಟ್ ಬೇಕು ಅಂದರೆ ಪ್ರತಿ ತಿಂಗಳು ಸಹ ಹೆಬ್ಬೆಟ್ಟನ್ನು ಕೊಟ್ಟರೆ ನಿಮಗೆ ರೇಷನ್ ಹಣ ಸಿಗುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೇನಾದರೂ ರೇಷನ್ ಅಕ್ಕಿ ಬೇಕು ಅಂದರೆ ಹಣ ಏನಾದರೂ ಬೇಕು ಅಂದರೆ ದಯವಿಟ್ಟು ನಿಮ್ಮ ಸೊಸೈಟಿಗೆ ಹೋಗಿ ಅಟ್ಲೀಸ್ಟ್ ತಿಂಗಳಿಗೊಂದು ಸರಿ ಹೋಗಿ ಒಂದು ಹೆಬ್ಬೆಟ್ಟನ್ನು ಕೊಡ್ರಿ, ಏನೂ ಸಮಸ್ಯೆಗಳಾಗೋದಿಲ್ಲ. ಇಲ್ಲಾಂದರೆ OTP ಮೂಲಕನೂ ಸಹ ಒಂದು ಹೆಬ್ಬೆಟ್ಟನ್ನು ಕೊಡ್ಬೋದು. ಅರ್ಥ ಆಯ್ತಾ? ನಿಮಗೆ ಅಕ್ಕಿನೂ ಸಿಗುತ್ತೆ. ಅದೇ ರೀತಿ ಮೇಯ್ನ್ ತುಂಬ ಇಂಪಾರ್ಟೆಂಟ್ ಆಗಿರೋದು, ನಿಮಗೆ ಅನ್ನಭಾಗ್ಯ ಯೋಜನೆಯ ಒಂದು ಹಣನೂ ಸಹ ಸಿಗುತ್ತೆ. ಅರ್ಥ ಆಯ್ತಾ? ಯಾರೂ ಸಹ ಗಾಬರಿ ಪಡುವಂಥ ಒಂದು ಅವಶ್ಯಕತೆಗಳೇ ಇರೋದಿಲ್ಲ. ಅರ್ಥ ಆಯ್ತಾ? ಸತ್ರ ಮೈನಾಗಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಏನಕ್ಕೋಸ್ಕರ ಬಂದಿರೋ ಎಲ್ಲ ಕರೆಕ್ಟಾಗಿದ್ರು ಏನಕ್ಕೆ ಬಂದಿಲ್ಲ ಅಂದರೆ, ಮೈನಾಗಿ ಒಂದು 8ನೇ ಕಂತಿನ ಹಣ 9ನೇ ಕಂತಿನ ಹಣ ಎಲ್ರಿಗೂ ಸಹ ಹಾಕಿದ್ದಾರೆ. ಅರ್ಥ ಆಯ್ತಾ? 8ನೇ ಒಂದು ಮಾರ್ಚ್ ತಿಂಗಳದು ಹಾಕಿದ್ದಾರೆ. ಈ ತಿಂಗಳದು ಮೋಸ್ಟ್ಲಿ ಹಾಕಿರಬೇಕು. ಕೆಲವೊಂದಷ್ಟು ಜನಕ್ಕೆ ಬಂದಿದೆ. ಇನ್ನು ಸುಮಾರು ಒಂದು 70% ಜನಕ್ಕೆ ಒಂದು 9ನೇ ಕಂತಿನ ಹಣ ಬಂದಿಲ್ಲ. ಅರ್ಥ ಆಯ್ತಾ? ಈಗ ಪ್ರೆಸೆಂಟಾಗಿ 8ನೇ ಕಂತಿನ ಒಂದು ಅನ್ನಭಾಗ್ಯ ಯೋಜನೆ ಒಂದು ಹಣವನ್ನು ಹಾಕ್ತಾ ಇದ್ದಾರೆ. ಅರ್ಥ ಆಯ್ತಾ? ಇದು ಒಂದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಅದೇ ರೀತಿ ಇದಕ್ಕೇನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ನೀವು ನಿಮ್ಮ ಹತ್ರದಲ್ಲಿರುವಂಥ ಒಂದು ಫುಡ್ ಆಫೀಸ್ಗಳಿಗೆ ವಿಸಿಟ್ ಮಾಡಿ, ಏನು ಪ್ರಾಬ್ಲಮ್ ಆಗಿದೆ, ಏನಕ್ಕೋಸ್ಕರ ಬರ್ತಾ ಇಲ್ಲ ಅಕ್ಕಿ ಹಣ, ಇದ್ರ ಬಗ್ಗೆ ವಿಚಾರಿಸ್ಕೊಂಡ್ರೆ ಅಲ್ಲಿ ಸಹ ನಿಮಗೊಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಅರ್ಥ ಆಯ್ತಾ? ನಿಮಗೊಂದು ಏನಾದರೂ ಡೌಟ್ಸ್ಗಳಿದ್ರೆ ಅದಕ್ಕೆ ಕ್ಲಿಯರ್ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ ಅವರು. ಅರ್ಥ ಆಯ್ತಾ? ನಿಮಗೇನಾದರೂ ಇನ್ನೂ ಡೌಟ್ಸ್ಗಳಿದ್ರೆ ದಯವಿಟ್ಟು ನಿಮ್ಮ ಹತ್ರದಲ್ಲಿರುವಂಥ ಒಂದು ಫುಡ್ ಆಫೀಸ್ಗಳಿಗೆ ವಿಸಿಟ್ ಮಾಡಿದ್ರೆ ಈ ಥರ ಎಲ್ಲ ಒಂದು ಸಮಸ್ಯೆಗಳು ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು. ಎಷ್ಟೋ ಜನಕ್ಕೆ ಈ ಸಮಸ್ಯೆಗಳು ಕರೆಕ್ಟ್ ಪರಿಹರಿಸ್ಕೊಂಡಿದ್ರು ಸಹ ಇನ್ನೂ ಎಷ್ಟೋ ಜನಕ್ಕೆ ಹಣನೇ ತಲುಪಿರೋದಿಲ್ಲ. ಅರ್ಥ ಆಯ್ತಾ? ನೀವೆಲ್ಲ ಏನು ಮಾಡ್ತೀರಾ ಅಂದರೆ, ನಿಮ್ಮ ಹತ್ರದಲ್ಲಿರುವಂಥ ಒಂದು ಸೈಬರ್ ಸೆಂಟ್ರಿಗೆ ಹೋಗಿ ಒಂದು ಸ್ಟೇಟಸನ್ನು ಚೆಕ್ ಮಾಡಿಸ್ಕೊಂಡು ಅದನ್ನು ಅಕ್ಲಾಯ್ಮೆಂಟ್ ತೊಗೊಂಡೋಗಿ ನಿಮ್ಮ
ನಿಮ್ಮ ಹತ್ರದಲ್ಲಿರುವಂಥ ಒಂದು ಫುಡ್ ಆಫೀಸಿಗೆ ಕೊಟ್ಟರೆ ಅವ್ರಿಗೆ ಏನು ಬೇಕೋ ಆ ಒಂದು ಕೆಲಸವನ್ನು ಮಾಡಿಕೊಡ್ತಾರೆ. ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ಒಂದು ರೀಸನನ್ನು ತಿಳ್ಕೊಳ್ಳಿ, ಅರ್ಥ ಆಯ್ತಾ. ಒಂದು ಸ್ಟೇಟಸನ್ನು ಚೆಕ್ ಮಾಡ್ಬೋದು, DBT ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು. ಅದೇ ರೀತಿ ನೀವೇ ಚೆಕ್ ಮಾಡ್ಕೊಳ್ಬೋದು. ಅಂದರೆ ಮೇಯ್ನಾಗಿ ಒಂದು ಆಹಾರ ಇಲಾಖೆ ಒಂದು ವೆಬ್ಸೈಟ್ ಇದೆ, ಅದಕ್ಕೆ ನೀವು ವಿಸಿಟ್ ಮಾಡಿ ನೀವು ಅದರಲ್ಲೂ ಸಹ ಚೆಕ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಒಂದು DBT ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ, ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಎಲ್ಲ ಹಣ ಏನಾದರೂ ಪೆಂಡಿಂಗ್ ಇದ್ದರೆ ಅದರಲ್ಲಿ ನಿಮ್ಗೆ ತೋರಿಸುತ್ತೆ. ಅದೇ ರೀತಿ ಏನಾದರೂ ಅಮೌಂಟ್ ಬಂದಿದ್ರೂ ಸಹ ಅದರಲ್ಲಿ ನಿಮ್ಗೆ ತೋರಿಸುತ್ತೆ. ಯಾವ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿದೆ ಆಧಾರ್ ಕಾರ್ಡ್ಗೆ ಅಂತಲೂ ಸಹ ಅದನ್ನು ಸಹ ನಿಮಗೆ ತೋರಿಸುತ್ತೆ. ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ. ಇದರಿಂದ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ. DBT ಅಪ್ಲಿಕೇಶನ್ ಅಂತ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಅದನ್ನು ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ಥರದ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಲ್ಲಿ ಈ ಒಂದು ಅಪ್ಲಿಕೇಶನ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಅರ್ಥ ಆಯ್ತಾ. ನಿಮಗೆ ಒಂದು ಡೇಂಜರ್ ಅಂತಲೇ ಹೇಳ್ಬೋದು. ಅದೇ ರೀತಿ ನಿಮಗೇನಾದರೂ ಇದರ ಬಗ್ಗೆ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಅದರ ಬಗ್ಗೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಸ್ನೇಹಿತರೆ ಏನಾದರೂ ಡೌಟ್ಸ್ ಇದ್ದರೆ ಕೂಡಲೇ ಕಮೆಂಟ್ ಮಾಡಿದರೆ ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.